ನೀವು ಈಗ ಟ್ರೈನ್ ಟಿಕೆಟನ್ನು ಕ್ಯಾನ್ಸಲ್ ಮಾಡಿದರೆ ನಿಮಗೆ ಯಾವುದೇ ರೀತಿಯಾದ ರಿಫಂಡ್ ಸಿಗೋದಿಲ್ಲ. ಏಕೆಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಕ್ಯಾಬಿನೆಟ್ ಮಿನಿಸ್ಟರ್ ಮತ್ತು ಮಿನಿಸ್ಟ್ರಿ ಆಫ್ ರೈಲ್ವೆ ಡಿಪಾರ್ಟ್ಮೆಂಟ್ದು ಅಶ್ವಿನಿ ವೈಷ್ಣವ್ ಅವರು ಒಂದು ಆದೇಶವನ್ನು ಹೊರಡಿಸಿದರು. ಅದು ಏನೆಂದರೆ, ಮೊದಲು ನೀವು 4 ಗಂಟೆಗಳ ಒಳಗಾಗಿ ನೀವು ಟ್ರೈನ್ ಟಿಕೆಟನ್ನು ಕ್ಯಾನ್ಸಲ್ ಮಾಡಿದರೆ ನಿಮಗೆ 50% ರಿಫಂಡ್ ಸಿಗ್ತಿತ್ತು. ಆದರೆ ಈಗ 8 ಗಂಟೆಗಳ ಒಳಗಾಗಿ ಕೂಡ ನೀವು ಕ್ಯಾನ್ಸಲ್ ಮಾಡಿದರೆ ನಿಮಗೆ ಯಾವುದೇ ರೀತಿಯಾದ ರಿಫಂಡ್ ಸಿಗೋದಿಲ್ಲ. ಈಗ ಹೊಸ ಆದೇಶದ ಪ್ರಕಾರ ನೀವು 72 ಗಂಟೆಗಳಲ್ಲಿ ನೀವು ಕ್ಯಾನ್ಸಲ್ ಮಾಡಿದರೆ, ಅಂದರೆ ಒಂದು 4 ದಿನಗಳ ಮೊದಲು ಕ್ಯಾನ್ಸಲ್ ಮಾಡಿದರೆ ಮಾತ್ರ ನಿಮಗೆ ರಿಫಂಡ್ ಸಿಗುವಂಥದ್ದು. ಅದೇ ರೀತಿಯಾಗಿ 72 ಗಂಟೆಗಳು ಇಂದ 24 ಗಂಟೆಗಳ ಒಳಗಾಗಿ ನೀವು ಕ್ಯಾನ್ಸಲ್ ಮಾಡಿದರೆ ನಿಮಗೆ 25% ಡಿಡಕ್ಷನನ್ನು ಮಾಡ್ತಾರೆ. ಅದೇ ರೀತಿಯಾಗಿ 24 ಗಂಟೆ ಮತ್ತು 8 ಗಂಟೆಗಳ ತನಕ ನೀವು ಕ್ಯಾನ್ಸಲ್ ಮಾಡಿದರೆ ಇಲ್ಲಿ ನಿಮಗೆ 50% ಡಿಡಕ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ನೀವು ಲೆಸ್ ದೆನ್ 8 ಗಂಟೆಗಳ ಒಳಗಾಗಿ ನೀವೇನಾದರೂ ಕ್ಯಾನ್ಸಲ್ ಮಾಡಿದರೆ ಯಾವುದೇ ರೀತಿಯಾದ ರಿಫಂಡ್ ಸಿಗೋದಿಲ್ಲ. ಇದು ಮೊದಲು 4 ಗಂಟೆಗಳ ತನಕ ಟೈಮ್ ಇತ್ತು. ಅದೇ ರೀತಿಯಾಗಿ ಒಂದು 12ರಿಂದ 4 ಗಂಟೆಗಳ ಒಳಗಾಗಿ ಮಾಡಿದರೆ 50%ಅನ್ನು ರಿಫಂಡ್ ಮಾಡ್ತಿದ್ರು. ಅದೇ ರೀತಿಯಾಗಿ 48 ಗಂಟೆಗಳಿಂದ 12 ಗಂಟೆಗಳ ಒಳಗಾಗಿ ನೀವೇನಾದರೂ ಕ್ಯಾನ್ಸಲ್ ಮಾಡಿದರೆ ನಿಮಗೆ 25% ರಿಫಂಡ್ ಸಿಗ್ತಿತ್ತು. ಅದೆಲ್ಲವೂ ಕೂಡ ಈಗ ಡಬಲ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಅದೇ ರೀತಿಯಾಗಿ ಇನ್ನೊಂದು ಆದೇಶವನ್ನು ಹೊರಡಿಸಿದ್ರು ಅವರು. ಅದು ಏನೆಂದರೆ, ನೀವು ಈಗ ಒಂದು ಬೋರ್ಡಿಂಗ್ ಸ್ಟೇಷನ್, ನೀವು ಯಾವುದನ್ನು ನೀವು ಸ್ಟೇಷನಿಂದ ಹತ್ತಬೇಕಂತ ಅಂದ್ಕೊಂಡಿರ್ತೀರಲ್ಲ, ಅದನ್ನು ನೀವು ಟ್ರೈನ್ ಬಿಡೋಕ್ಕಿಂತ 30 ಮಿನಿಟ್ಸ್ ಮುಂಚೆನೇ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು. ಇದೊಂದು ಫ್ಲೆಕ್ಸಿಬಿಲಿಟಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಈ ಎಲ್ಲವನ್ನು ನೀವು ತಿಳ್ಕೊಂಡು ಸರಿಯಾಗಿ ಟ್ರಾವೆಲ್ ಮಾಡಿ. ಇದೇ ರೀತಿಯಾದ ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.